ಹಾಯ್ ಹೆಲೋ ಎವ್ರಿಬಡಿ, ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯೂಟೋರಿಯಲ್ಸ್. ಒನ್ಸ್ ಅಗೇನ್ ಸ್ನೇಹಿತರೆ, ಆಲ್ರೆಡಿ ಅಕೌಂಟೆನ್ಸಿ ಪೇಪರ್ ಒಳ್ಳೆಯದಾಗಿದೆ, ಚೆನ್ನಾಗಾಗಿದೆ ಅಂತ ಭಾವಿಸ್ತೀನಿ. ಈಗ ಇವತ್ತು ಮತ್ತು ನಾಳೆ 2 ದಿನ ನಿಮಗೆ ಟೈಮ್ ಇದೆ ಎಕನಾಮಿಕ್ಸ್ಗೆ. ಮೊದಲನೇದಾಗಿ ನಾನು 100% ಎಲ್ಲರಿಗೂ ಎಲ್ಲ ವೀಡಿಯೋಸ್ಗಳನ್ನು ಕೊಡ್ತೀನಿ, ಒಟ್ಟು ತಲೆ ಕೆಡಿಸ್ಕೊಳ್ಬೇಡ್ರಿ. ನಿನ್ನೆ ಆಲ್ರೆಡಿ ಎಷ್ಟೋ PDFsಗಳನ್ನು ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ನಲ್ಲಿ ಕೂಡ ಕಳಿಸಿದ್ದೀನಿ. ಸೊ ಇವತ್ತು ಈಗ ನಾನು 4 ಮಾರ್ಕ್ಸು ಕನ್ನಡ ಮೀಡಿಯಮ್ ಇಂಗ್ಲೀಷ್ ಮೀಡಿಯಮ್, 6 ಮಾರ್ಕ್ಸ್ ಕನ್ನಡ ಮೀಡಿಯಮ್ ಇಂಗ್ಲೀಷ್ ಮೀಡಿಯಮ್, 2 ಮಾರ್ಕ್ಸ್ ಕನ್ನಡ ಮೀಡಿಯಮ್ ಇಂಗ್ಲೀಷ್ ಮೀಡಿಯಮ್, ಆಮೇಲೆ 1 ಮಾರ್ಕ್ ಆ್ಯಸ್ ವೆಲ್ ಆ್ಯಸ್ ಮಲ್ಟಿಪಲ್ ಫಿಲ್ ಇನ್ ದ ಬ್ಲಾಂಕ್ಸ್, ಮ್ಯಾಚ್ ದಿ ಫಾಲೋವಿಂಗ್ ಎಲ್ಲ ಕ್ವಶನ್ಸ್, ಪ್ರಾಕ್ಟಿಕಲ್ ಕ್ವಶನ್ಸ್, ಪಾಸಿಂಗ್ ಪ್ಯಾಕೇಜ್ 80 ಔಟ್ ಆಫ್ 80 ಎಲ್ಲವನ್ನೂ ಕೂಡ ನಾನು ಸೆಷನ್ಸ್ಗಳನ್ನು ಕವರ್ ಮಾಡ್ತೀನಿ ನಾಳೆ ತನಕ. ಸೊ ಡೋಂಟ್ ವರಿ. ಈಗ ಮೊದಲನೇದಾಗಿ ಬ್ಲೂ ಪ್ರಿಂಟನ್ನು ನೋಡುವ ಯಾವ ರೀತಿ ತಯಾರಿರಬೇಕು ರೀ. ಹುಚ್ಚರಗತಿ ಎಲ್ಲ ಓದ್ಕೊಂತ ಹೋಗಿ ಉಪಯೋಗ ಇಲ್ಲ. ಯಾವುದನ್ನು ತಯಾರಿ ಮಾಡಬೇಕು, ಯಾವುದನ್ನು ತಯಾರಿ ಮಾಡಬಾರ್ದು, ಯಾವ ರೀತಿ ನಮ್ಮ ಸ್ಟ್ರಾಟಜಿ ಇರಬೇಕು ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗ್ತದೆ ವಿದ್ಯಾರ್ಥಿಗಳ. ಸೊ ಮೊದಲನೇದಾಗಿ ಸ್ಟ್ರಾಟಜಿಗಳನ್ನು ಪ್ರಿಪೇರ್ ಮಾಡುವ, ಹೇಗೆ ನಾವು ಎಕನಾಮಿಕ್ಸ್ 24-25 ಅಂದರೆ ಈ ವರ್ಷ 13ನೇ ತಾರೀಕು ನಿಮಗೆ ಎಕ್ಸಾಮ್ ಆಗ್ತದೆ, ಯಾವ ರೀತಿ ಪ್ರಿಪ್ರೇಷನ್ ಇರಬೇಕು ಅಂತ ಇವತ್ತಿನ ಸೆಷನಲ್ಲಿ ನೋಡ್ತೀನಿ. ಸೊ ಮೊದಲಿಗೆ ಇಲ್ಲಿ ಬ್ಲೂ ಪ್ರಿಂಟ್ ಅದ, ನಿಮಗೆ ಇದೆಲ್ಲ ಗೊತ್ತಿರಬೇಕು, ಆಲ್ಮೋಸ್ಟ್ ಎಲ್ಲರೂ ಗೊತ್ತಿರ್ತದೆ. 1 ಮಾರ್ಕಿನ 20 ಕ್ವಶನ್ಸ್ ಬರ್ತಾವ್ರಿ. ಇಲ್ಲಿ 5 ಮಲ್ಟಿಪಲ್ ಚಾಯ್ಸ್, 5 ಫಿಲ್ ಇನ್ ದ ಬ್ಲಾಂಕ್ಸ್, 5 ಮ್ಯಾಚ್ ದಿ ಫಾಲೋವಿಂಗ್, ಆಮೇಲೆ 1 ಶಬ್ದ ಅಥವಾ 1 ವಾಕ್ಯದಲ್ಲಿ ಉತ್ತರಿಸಿ 5. ಸೇಮ್ ಆಸ್ ಅಕೌಂಟೆನ್ಸಿ ಆ್ಯಂಡ್ ಬಿಸ್ನೆಸ್ ಸ್ಟಡಿ. 2 ಮಾರ್ಕ್ಸಿನ 10 ಪ್ರಶ್ನೆಗಳು 6 ಬರಿಬೇಕು. 4 ಮಾರ್ಕ್ಸಿನ 9 ಪ್ರಶ್ನೆಗಳು 5 ಮಾತ್ರ ಬರಿಬೇಕು. 6 ಮಾರ್ಕ್ಸಿನ 5 ಪ್ರಶ್ನೆಗಳು 3 ಬರಿಬೇಕು. 5 ಮಾರ್ಕ್ಸು ಅಂದರೆ ಇದು ಪ್ರಾಜೆಕ್ಟ್ ಆಧಾರಿತ ಪ್ರಶ್ನೆ ಅಥವಾ ಪ್ರಾಜೆಕ್ಟ್ ಓರಿಯೆಂಟೆಡ್ ಕ್ವಶನ್ ಅಂತ ಕರಿತೀವಿ. 3 ಪ್ರಶ್ನೆಗಳನ್ನು ಕೇಳ್ತಾರೆ, 2 ಉತ್ತರ ಮಾಡಬೇಕು. ಇದು 10 ಮಾರ್ಕ್ಸ್ ವೆರಿ ಈಸಿ ಇದೆ ರೀ. 5ರಿಂದ 6 ಕ್ವಶನ್ಸ್ ಅದಾವ. 6 ಕ್ವಶನ್ಸ್ ಪರ್ಫೆಕ್ಟ್ ಮಾಡಿದ್ರೆ 100% ಅದ್ರ ಒಳಗಡೆಯಿಂದ ಬರ್ತದೆ. ಅದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದು ಕೂಡ ನಾನು ತೋರಿಸ್ತೇನೆ ನಿಮ್ಮ ಮುಂದಿನ ಸೆಷನ್ಗಳಲ್ಲಿ. ಸೊ ಈ ರೀತಿ ಇದು ಸೆಕ್ಷನ್ ವೈಸ್ ಬ್ರೇಕಪ್ ಆಗಿರ್ತದೆ. ಈಗ ಚಾಪ್ಟರ್ ವೈಸ್ ಬ್ಲೂ ಪ್ರಿಂಟನ್ನು ನೋಡುವ. ಈಗ ಎಷ್ಟೋ ಜನ ವಿದ್ಯಾರ್ಥಿಗಳು ಕೇಳ್ತಾರೆ ನನಗೆ, ಸರ್ 3 ಬ್ಲೂ ಪ್ರಿಂಟ್ಗಳನ್ನು ಕೊಟ್ಟಿದ್ದಾರೆ ಈ ವರ್ಷ, 3 ಮಾಡೆಲ್ ಕ್ವಶನ್ ಪೇಪರ್ ಜೊತೆಗೆ 3 ಬ್ಲೂ ಪ್ರಿಂಟ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಯಾವ ಬ್ಲೂ ಪ್ರಿಂಟನ್ನು ಫಾಲೋ ಮಾಡಬೇಕು? ಬಿಕಾಸ್ 3 ಬ್ಲೂ ಪ್ರಿಂಟ್ ಬೇರೆ ಬೇರೆ ಅದ. 3 ಬ್ಲೂ ಪ್ರಿಂಟ್ ಬೇರೆ ಬೇರೆ ಇದ್ದರೂ ಕೂಡ ಅಲ್ಲಿ 2 ಮಾರ್ಕ್, 4 ಮಾರ್ಕ್ಸ್, 6 ಮಾರ್ಕ್ಸ್ ಮತ್ತು ಪ್ರೊಜೆಕ್ಟ್ ಓರಿಯೆಂಟೆಡ್ ಕ್ವಶನ್ ಇವುಗಳ ಮಾತ್ರ ಚೇಂಜ್ ಆಗ್ತಾ ಇದೆ ಹೊರತು ಈ ಟೋಟಲ್ ಮಾರ್ಕ್ಸ್ ಕೆಟಗರಿ ಇನ್ ಕಾಲಮ್ ಅದಲ್ರಿ, ಇದು ಚೇಂಜ್ ಆಗೋದಿಲ್ಲ. ಹಾಗಾಗಿ ಟೋಟಲ್ ಮಾರ್ಕ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವ ಚಾಪ್ಟರನ್ನು ಜಾಸ್ತಿ ತಯಾರಿ ಮಾಡಬೇಕು ಅನ್ನೋದನ್ನು ಇವತ್ತಿನ ಸೆಷನಲ್ಲಿ ನೋಡುವ. ಈಗ 2 ಭಾಗ ಬರ್ತಾವ್ರಿ ಇಲ್ಲಿ, ಪಾರ್ಟ್ ಎ ಮತ್ತು ಪಾರ್ಟ್ ಬಿ. ಒಂದು ಮೈಕ್ರೋ ಎಕನಾಮಿಕ್ಸ್ ಮತ್ತೊಂದು ಮ್ಯಾಕ್ರೋ ಎಕನಾಮಿಕ್ಸ್, ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ. ನಾನು ಅಲ್ಲಲ್ಲಿ ಇಂಗ್ಲೀಷ್ ಮೀಡಿಯಮ್ ಕನ್ನಡ ಮೀಡಿಯಮ್ ಎರಡೂ ಮಾತಾಡ್ತೀನಿ. ಇಲ್ಲಿ ಇಂಗ್ಲೀಷ್ ಮೀಡಿಯಮ್ದಾಗ ಬರ್ದಿದ್ದೀನಿ ಅಂದ ಮಾತ್ರಕ್ಕೆ ಇದು ಕನ್ನಡ ಮೀಡಿಯಮ್ದಲ್ಲಿ ಹೇಳಂಗಿಲ್ಲ ಅಂತ ಅನ್ಕೋಬೇಡ್ರಿ. ಈ ಕನ್ನಡ ಮೀಡಿಯಮ್ದಾಗೂ ಹೇಳ್ತೀನಿ. ಇಲ್ಲಿಂದಲೇ ಇಂಟ್ರಡಕ್ಷನ್ ಟು ಮೈಕ್ರೋ ಎಕನಾಮಿಕ್ಸ್ ಪೀಠಿಕೆ, ಇದು ಸೂಕ್ಷ್ಮ ಅರ್ಥಶಾಸ್ತ್ರದ ಪೀಠಿಕೆ 6 ಅಂಕಗಳ ಒಂದು ಚಾಪ್ಟರ್ ಇದು. ಇಲ್ಲಿ 4 ಮಾರ್ಕ್ಸಿನ 1 ಪ್ರಶ್ನೆ, 1 ಮಾರ್ಕ್ಸ್ ಏನು ಕನ್ಸಿಡರ್ ಮಾಡೋದು ಬೇಡ, ಅದು ಶಫಲ್ ಆಗ್ಬೋದು. 4 ಮಾರ್ಕ್ಸಿನ 1 ಪ್ರಶ್ನೆ ಅಂತ ಬರೆದಿದ್ದಾರೆ. 6 ಮಾರ್ಕ್ಸ್ ಯಾವುವೂ ಇಲ್ಲ ಇಲ್ಲಿ. ಸೊ 100% ಇಲ್ಲಿ 4 ಮಾರ್ಕಿನ ಪ್ರಶ್ನೆನೇ ಬರ್ತದೆ. 6 ಮಾರ್ಕ್ಸ್ದು ಯಾವುದೂ ಪ್ರಶ್ನೆ ಇಲ್ಲ. ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್, ಅನುಭೋಗಿ ವರ್ತನೆ ಸಿದ್ಧಾಂತ ಅಂತ ಕರಿತೀವಿ. ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. 20 ಮಾರ್ಕ್ಸ್ ಇರುವಂತಹ ಚಾಪ್ಟರ್ ಇದು. ಇಲ್ಲಿ ನೋಡ್ರಿ, 6 ಮಾರ್ಕ್ಸ್ನ ಕ್ವಶನ್ಗಳು ಕೂಡ ಅದಾವೆ, ಇಲ್ಲಿ 4 ಮಾರ್ಕ್ಸಿನ ಕ್ವಶನ್ಗಳು ಕೂಡ ಅದಾವೆ. ಸೊ 8 + 6 14 ಮಾರ್ಕ್ಸ್ ಇಲ್ಲೇ ಅದ ರೀ ಈ 2 ಭಾಗಗಳಲ್ಲಿ. ಸೊ ಈ ಚಾಪ್ಟರ್ ಈಸ್ ವೆರಿ ಇಂಪಾರ್ಟೆಂಟ್. ಇದನ್ನು ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನೋದು ಕೂಡ ಮುಂದಿನ ಸೆಷನ್ಗಳಲ್ಲಿ ನಾನು ಹಾಕ್ತಾ ಹೋಗ್ತೀನಿ. ಅದಾದ ನಂತರ ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್, ಉತ್ಪಾದನೆ ಮತ್ತು ವೆಚ್ಚ. ವೆರಿ ಇಂಪಾರ್ಟೆಂಟ್ ಕ್ವಶನ್. ಕ್ಯಾಲ್ಕುಲೇಟಿವ್ ಟೈಪ್ ಕ್ವಶನ್ಗಳು ಕೂಡ ಅದಾವೆ ಇಲ್ಲಿ. ಟೋಟಲ್ ಕಾಸ್ಟ್, ಫಿಕ್ಸ್ಡ್ ಕಾಸ್ಟ್, ಸೆಮಿ ವೇರಿಯಬಲ್ ಕಾಸ್ಟ್, ಸೆಮಿ ಅವರೇಜ್ ಕಾಸ್ಟ್ ಅಂತ ಇವೆಲ್ಲ ಬರ್ತಾವಲ್ಲ, ಅವೆಲ್ಲ ಉತ್ಪಾದನೆ ಮತ್ತು ವೆಚ್ಚಗಳು ಅಂತ ಕರಿತೀವಿ. 10 ಮಾರ್ಕ್ಸಿನ ಚಾಪ್ಟರ್. ಇಲ್ಲಿ 6 ಮಾರ್ಕ್ಸ್ನು ಬರಬಹುದು, 4 ಮಾರ್ಕ್ಸ್ನು ಬರಬಹುದು, ಬಟ್ ಟೋಟಲ್ ಮಾರ್ಕ್ಸ್ ಮಾತ್ರ ಕನ್ಸಿಡರ್ ಮಾಡ್ಕೊಳ್ರಿ. ಥಿಯರಿ ಆಫ್ ಫರ್ಮ್ ಅಂಡರ್ ಪರ್ಫೆಕ್ಟ್ ಕಾಂಪಿಟೇಷನ್, ಪರಿಪೂರ್ಣ ಪೈಪೋಟಿಯ ಮಾರಾಟ ಸಿದ್ಧಾಂತ ಅಂತ ಕರಿತೀವಿ. ಪರಿಪೂರ್ಣ ಮಾರುಕಟ್ಟೆ, ಪರ್ಫೆಕ್ಟ್ ಕಾಂಪಿಟೇಷನ್ ಅಂಡರ್ ಆಫ್ ಥಿಯರಿ ಆಫ್ ದಿ ಫರ್ಮ್ ಅಂಡರ್ ಪರ್ಫೆಕ್ಟ್ ಕಾಂಪಿಟೇಷನ್, ಅಂದರೆ ಪರಿಪೂರ್ಣ ಪೈಪೋಟಿ ಸಿದ್ಧಾಂತ ಅಂತ ಕರಿತೀವಿ. 11 ಮಾರ್ಕ್ಸಿನ ಚಾಪ್ಟರ್. ಇಲ್ಲಿ 4 ಮತ್ತು 6 ಮಾರ್ಕ್ಸ್ ಅಂತ ಕೊಟ್ಟಿರೋದು ಬ್ಲೂ ಪ್ರಿಂಟ್ 1 ಅದ, ಬಟ್ ಬರಬಹುದು, ಅದನ್ನು ಕನ್ಸಿಡರ್ ಮಾಡಬೇಡಿ. ಆಮೇಲೆ ಒಂದು ಥಿಯರಿ ಕ್ವಶನ್ಗಳು ಕೂಡ ಅವೆ ಇಲ್ಲಿ. ಯಾವುದಪ್ಪ ಅಂದರೆ ಬನಾನಾ, ಮ್ಯಾಂಗೋ, X1 X2 ಅಂತ ಏನು ಗೂಡ್ಸ್ ಕೊಟ್ಟಿರ್ತಾರೋ ಅದ್ರ ಬಗ್ಗೆ ಪ್ರಾಜೆಕ್ಟ್ ಕ್ವಶನ್ದಲ್ಲಿ. ಆಮೇಲೆ ಮಾರ್ಕೆಟ್ ಇಕ್ವಿಲಿಬ್ರಿಯಂ, ಮಾರುಕಟ್ಟೆ ಸಮತೋಲನ. ಇಲ್ಲಿ ಕೂಡ 6 ಮಾರ್ಕ್ಸಿನ ಒಂದು ಪ್ರಾಬ್ಲಮ್ ಓರಿಯೆಂಟೆಡ್ ಕ್ವಶನ್ ಅದ ರೀ, ಕ್ಯಾಲ್ಕುಲೇಟ್ ಮಾಡುವಂತಹ ಒಂದು ಪ್ರಶ್ನೆ ಅದ, ಅದನ್ನು ಕೂಡ ನಾವು ನೋಡುವ. ಅದಾದ ನಂತರ 10 ಮಾರ್ಕ್ಸಿನ ಚಾಪ್ಟರ್ ಇದ. ಅದಾದ ನಂತರ 2ನೇ ಚಾಪ್ಟರ್ ನೋಡ್ರಿ, 2ನೇ ಭಾಗ. ಇದು ಸಮಗ್ರ ಅರ್ಥಶಾಸ್ತ್ರ, ಮ್ಯಾಕ್ರೋ ಎಕನಾಮಿಕ್ಸ್ ಇಂಟ್ರೊಡಕ್ಷನ್ ಪೀಠಿಕೆ. ಇಲ್ಲೂ 5 ಮಾರ್ಕ್ಸಿನ ಕ್ವಶನ್ಸ್ಗಳಿದಾವೆ. ಇಲ್ಲಿ ಯಾವುದೇ 6 ಮಾರ್ಕ್ಸಿನ ಪ್ರಶ್ನೆಗಳು ಇಲ್ಲ. ಆಮೇಲೆ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್, ವೆರಿ ವೆರಿ ಇಂಪಾರ್ಟೆಂಟ್. ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ ಅಂತ ಕರಿತೀವಿ. 17 ಅಂಕಗಳ ಚಾಪ್ಟರ್. 4 ಮಾರ್ಕ್ ಮತ್ತು 6 ಮಾರ್ಕ್ಸ್ ಎರಡೂ ಇರುವಂತಹ ಒಂದು ಚಾಪ್ಟರ್ ಇದಾಗಿರ್ತದೆ. ಹಾಗಾಗಿ ಇದಕ್ಕೂ ಕೂಡ ಜಾಸ್ತಿ ಒತ್ತನ್ನು ಕೊಡಬೇಕು.
ಸೊ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ ಮಾಡಬೇಕು ಅನ್ನೋದನ್ನು ನೋಡ್ತೀನಿ. ಡಿಟರ್ಮಿನೇಷನ್ ಆಫ್ ಇನ್ಕಮ್ ಆ್ಯಂಡ್ ಎಂಪ್ಲಾಯ್ಮೆಂಟ್, ಆದಾಯ ಮತ್ತು ಉದ್ಯೋಗ ನಿರ್ಧರಣೆ ಅಂತ ಕರಿತೀವಿ, 8 ಮಾರ್ಕ್ಸಿನ ಚಾಪ್ಟರ್ ಇದು. ಮನಿ ಆ್ಯಂಡ್ ಬ್ಯಾಂಕಿಂಗ್, ಹಣ ಮತ್ತು ಬ್ಯಾಂಕಿಂಗ್, ಫಂಕ್ಷನ್ಸ್ ಆಫ್ ಬ್ಯಾಂಕಿಂಗ್ ಅಂತ ಬರ್ತದೆ, ಗೋಲ್ಡ್ ಸ್ಮಿತ್ ಲಾಲಾ ಅವರ ಕತೆ ಬರ್ತದೆ. ಆಮೇಲೆ ಹಣದ ಕಾರ್ಯಗಳು ಅಂತ ಬರ್ತದೆ, RBIನ ಕಾರ್ಯಗಳು ಅವೆಲ್ಲ ಇಲ್ಲೇ ಬರ್ತಾವ್ರಿ. ಇಲ್ಲಿ 12 ಮಾರ್ಕ್ಸಿನ ಚಾಪ್ಟರ್ ಇದಾಗಿರ್ತದೆ. ಗವರ್ಮೆಂಟ್ ಬಜೆಟ್ ಆ್ಯಂಡ್ ಎಕನಾಮಿ, ಓಪನ್ ಎಕನಾಮಿ, ಮುಕ್ತ ಆರ್ಥಿಕತೆ ಮತ್ತು ಸರ್ಕಾರದ ಮುಂಗಡ ಪತ್ರ ಅಂತ ಕರಿತೀವಿ, 10 ಮಾರ್ಕ್ಸ್ ಕ್ವಶನ್ ಇದು, 10 ಮಾರ್ಕ್ಸ್ ಚಾಪ್ಟರ್ ಇದು. ಓಪನ್ ಎಕನಾಮಿ, ಮ್ಯಾಕ್ರೋ ಎಕನಾಮಿಕ್ಸ್, ಮುಕ್ತ ಆರ್ಥಿಕತೆ, ಸಮಗ್ರ ಅರ್ಥಶಾಸ್ತ್ರ ಅಂತ ಕರಿತೀವಿ, 6ನೇ ಚಾಪ್ಟರ್. ಇಲ್ಲಿ 12 ಮಾರ್ಕ್ಸ್. ಟೋಟಲ್ ಮಾರ್ಕ್ಸ್ ನಿಮಗೆ ಕಾಣ್ತಾ ಇದೆ ಚಾಪ್ಟರ್ ವೈಸ್, ಕರೆಕ್ಟಾ? ಈಗ ಯಾವುದು ಜಾಸ್ತಿ ಇಂಪಾರ್ಟೆಂಟ್ ಅಂತ ನೋಡೋದಾದರೆ ಆಲ್ರೆಡಿ ಸರ್ಕಲ್ ಮಾಡಿದೆ ನೋಡ್ರಿ. ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್, ಅನುಭೋಗಿ ವರ್ತನೆಯ ಸಿದ್ಧಾಂತ, 20 ಮಾರ್ಕ್ಸ್ನ ಚಾಪ್ಟರ್, 4 ಮತ್ತು 6 ಮಾರ್ಕ್ಸ್ದು ಫಿಕ್ಸ್ ಕ್ವಶನ್ಸ್ಗಳದಾವ್ರಿ. ಎಕ್ಸ್ಪ್ಲೇನ್ ಇನ್ ಡಿಫರೆನ್ಸ್ ಮ್ಯಾಪ್ ಬರ್ತದೆ, ಟೋಟಲ್ ಯುಟಿಲಿಟಿ, ಮಾರ್ಜಿನಲ್ ಯುಟಿಲಿಟಿ ಬರ್ತದೆ, ಸಬ್ಸ್ಟಿಟ್ಯೂಟ್ ಆ್ಯಂಡ್ ಕಾಂಪ್ಲಿಮೆಂಟರಿ ಗೂಡ್ಸ್ ಅಂತ ಬರ್ತದೆ 4 ಮಾರ್ಕ್ಸ್ ಕ್ಯಾಟಗರಿಯಲ್ಲಿ. ಆಮೇಲೆ 6 ಮಾರ್ಕ್ಸ್ ಕ್ಯಾಟಗರಿಯಲ್ಲಿ ಕೂಡ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಕೂಡ ಇಲ್ಲಿ ಅದಾವ್ರಿ. ಅವರು 2ನೇ ಚಾಪ್ಟರ್ ಅಂತ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಬರ್ತದೆ. ಅದಾದ ನಂತರ ಯಾವುದು ಈ ಆಪ್ಟಿಮಲ್ ಚಾಯ್ಸ್ ಆಫ್ ಕನ್ಸ್ಯೂಮರ್ ಅಂತ ಒಂದು ಕ್ವಶನ್ ಬರ್ತದೆ. ಸೊ ಇವೆಲ್ಲವೂ ಮುಂದಿನ ಸೆಷನಲ್ಲಿ ಡಿಸ್ಕಸ್ ಮಾಡ್ತೀನಿ. ಸದ್ಯಕ್ಕೆ ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಶುಡ್ ಬಿ ಇಂಪಾರ್ಟೆಂಟ್, ಬಿಕಾಸ್ 4 ಮತ್ತು 6 ಎರಡೂ ಕೆಟಗರಿ ಇದಾವೆ ರೀ. 8 + 6 14 ಮಾರ್ಕ್ಸ್ ಇಲ್ಲೇ ಬರ್ತದೆ ನಿಮಗೆ. ಆಮೇಲೆ ಈ ಕಡೆ ಬಂದರೆ ಇಲ್ಲೂ ಕೂಡ 2ನೇ ಚಾಪ್ಟರ್, ಭಾಗ 1 ಸೂಕ್ಷ್ಮ ಅರ್ಥಶಾಸ್ತ್ರ, 2ನೇ ಅಧ್ಯಾಯ ಸಮಗ್ರ ಅರ್ಥಶಾಸ್ತ್ರ, ಇಲ್ಲೂ ಕೂಡ 2ನೇ ಅಧ್ಯಾಯ ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ, ಇಲ್ಲಿ 17 ಮಾರ್ಕ್ಸ್. ಇಲ್ಲೂ ಕೂಡ 4 ಮತ್ತು 6 ಮಾರ್ಕ್ಸ್ ಬರ್ತದೆ ರೀ. ಅನನ್ಯತೆಗಳು ಅಂತ ಕರಿತೀವಿ, ಬಾಹ್ಯತೆಗಳು, ಎಕ್ಸ್ಟರ್ನಾಲಿಟೀಸ್ ಒಂದ್ಮೇಲೆ ಒಂದು ಕ್ವಶನ್ ಬರ್ತದೆ ಇಲ್ಲಿ. ಯಾವುದು 2ನೇ ಚಾಪ್ಟರ್ನಲ್ಲಿ ಸರ್ಕ್ಯುಲರ್ ಫ್ಲೋ ಆಫ್ ಎನ್ ಎಕನಾಮಿ ಬರ್ತದೆ. ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್ ಚಾಪ್ಟರ್, ಮುಂದೆ ಇದನ್ನು ಡಿಸ್ಕಸ್ ಮಾಡ್ತೀನಿ. ಸೊ 20 + 17, ಓಕೆ, ನೀವು 1 ಮಾರ್ಕ್ದು ಕ್ಯಾಟಗರಿ ಬಿಟ್ಟು ಬಿಡೋದ್ರೂ 18 ಮಾರ್ಕ್ಸ್ ಇಲ್ಲದ ರೀ. 4 ಮಾರ್ಕ್ಸ್ 2, 6 ಮಾರ್ಕ್ಸ್ 1. ಆಮೇಲೆ ಇಲ್ಲಿ ನೋಡ್ರಿ 4 1 6 10, 18 + 10 28 ಮಾರ್ಕ್ಸ್. ಅದಾದ ನಂತರ ಈ ಪ್ರೊಜೆಕ್ಟ್ ಓರಿಯೆಂಟೆಡ್ ಕ್ವಶನ್ ಏನು ನಾವು POQ ಅಂತ ಕರಿತೀವಿ, ಇದೊಂದು 10 ಮಾರ್ಕ್ಸ್ ರೀ. ಸೊ ಒಂದು 18 + 10 28 + 10 38, ಆರಾಮ್ಸೆ 40 ಮಾರ್ಕ್ಸ್ ಇಷ್ಟರ ಮ್ಯಾಗ ಕವರ್ ಆಗಿಬಿಡ್ತದೆ. ನೀವು ಕಾನ್ಸಂಟ್ರೇಷನ್ ಯಾವ್ದು ಮಾಡಬೇಕು? 2ನೇ ಚಾಪ್ಟರ್ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ, 2ನೇ ಚಾಪ್ಟರ್ ಸಮಗ್ರ ಅರ್ಥಶಾಸ್ತ್ರದಲ್ಲಿ, ಇವೆರಡೂ ಅಧ್ಯಾಯಗಳನ್ನು ಪರ್ಫೆಕ್ಟ್ ಮಾಡಿದಾಗ ನೀವು, ಆಮೇಲೆ ಪ್ರೊಜೆಕ್ಟ್ ಓರಿಯೆಂಟೆಡ್ ಕ್ವಶನ್ಸ್ಗಳನ್ನು ಪರ್ಫೆಕ್ಟ್ ಮಾಡಿದಾಗ, ನಾವೇನು ಮಾಡ್ತೀವಪ್ಪ ಅಂದರೆ, ಸೊ 2 ಚಾಪ್ಟರ್ ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್, ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್, ಆಮೇಲೆ POQ ಇಷ್ಟು ಮಾಡಿದ್ರು 40 ಮಾರ್ಕ್ಸ್ ಕ್ಯಾಟಗರಿ ಈ ರೀತಿ ಸ್ಟ್ರಾಟಜಿ ಆಗಿರಬೇಕು ರೀ. ಆಮೇಲೆ ಇದೊಂದು ಮಾಡ್ಕೊಂಬಿಡ್ರಿ, ಯಾವುದು ಚಾಪ್ಟರ್ ನಂಬರ್ 1 ಸೂಕ್ಷ್ಮ ಅರ್ಥಶಾಸ್ತ್ರದ ಪರಿಚಯ ಅಂತ ಕರಿತೀವಿ, ಇಂಟ್ರೊಡಕ್ಷನ್ ಟು ಮೈಕ್ರೋ ಎಕನಾಮಿಕ್ಸ್. ಬಿಕಾಸ್ 4 ಮಾರ್ಕ್ಸ್ ವೆರಿ ಸಿಂಪಲ್ ಕ್ವಶನ್ ಅದ. ಇಲ್ಲಿ ಪ್ರಾಬ್ಲಮ್ಸ್ ಆಫ್ ಎನ್ ಎಕನಾಮಿ ಬರ್ತದೆ, ಸೆಂಟ್ರಲ್ ಪ್ರಾಬ್ಲಮ್ಸ್, ಆಮೇಲೆ ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಂಟಿಯರ್ ಅಂತ ಕರಿತೀವಿ, PPF ಅಂತ ಕರಿತೀವಿ, ಅದೊಂದು ಪ್ರಶ್ನೆ ಬರ್ಬೋದು. ಆಮೇಲೆ ಈ ಪೀಠಿಕೆ ಇರುವಂಥ ಚಾಪ್ಟರ್ಗಳು 2 ಸಣ್ಣದವ್ರಿ. ಹಾಗಾಗಿ ಬಟ್ ಈ 2ನೇ ಪೀಠಿಕೆ ಏನು ಬೇಡ, 2ನೇ ಅಧ್ಯಾಯದಲ್ಲಿರೋ, ಬಟ್ 1ನೇ ಅಧ್ಯಾಯದಲ್ಲಿರುವಂತಹ ಪೀಠಿಕೆಯ ಒಂದು ಚಾಪ್ಟರ್ನ ಮಾಡ್ಕೊಂಬಿಡ್ರಿ. ಸೂಕ್ಷ್ಮ ಅರ್ಥಶಾಸ್ತ್ರದ ಪರಿಚಯ, ಅನುಭೋಗಿ ವರ್ತನೆಯ ಸಿದ್ಧಾಂತ, ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ, 3 ಚಾಪ್ಟರ್ಗಳನ್ನು ಪರ್ಫೆಕ್ಟ್ ಮಾಡಿಕೊಂಡು ಪ್ರಯೋಗ ಆಧಾರಿತ ಪ್ರಶ್ನೆಗಳನ್ನು ಮಾಡಿದ್ರೂ 40 ಮಾರ್ಕ್ಸ್ ಆರಾಮ್ಸೆ 100% ನಿಮಗೆ ಸಿಗ್ತದೆ. ಸೊ ಈ ರೀತಿ ಸ್ಟ್ರಾಟಜಿಗಳಾಗಿರಬೇಕು. ಇನ್ನು ಉಳಿದಿದ್ದು ಚಾಪ್ಟರ್ಸ್ಗಳ ಮೇಲೆ ಕೂಡ ನಾನು ನೋಡ್ತೀನಿ 80 ಔಟ್ ಆಫ್ 80 ಮಾಡೋರಿಗೆ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಮುಂದಿನ ಸೆಷನ್ಗಳಲ್ಲಿ ಮಾಡ್ತಾ ಹೋಗ್ತೀನಿ. ಸೊ ಇಲ್ಲಿಗೆ ಸೆಷನನ್ನು ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ಥ್ಯಾಂಕ್ ಯು.